ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್‌ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ 3ಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಇದೀಗ ವಿದ್ಯಾರ್ಥಿಗಳಿಗೆ ಪ್ರಮುಖ ಮಾಹಿತಿ ಅಂತ ಹೇಳ್ಬೋದಾಗಿರುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಎಕ್ಸಾಮ್ 3ನ ಬರೀಬೇಕು ಅಂತಿರುವಂತ ಪ್ರತಿಯೊಂದು ವಿದ್ಯಾರ್ಥಿಗಳು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆಗಳು ಇನ್ನ ಕೇಳ್ತಾನೆ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಪ್ರಮುಖವಾದಂತ ಮಾಹಿತಿ ಅಂತ ಹೇಳ್ಬೋದಾಗಿರುವಂತದ್ದು ಎಸ್ಎಸ್ಎಲ್ಸಿ ಎಕ್ಸಾಮ್‌ಗೆ ಸಂಬಂಧಪಟ್ಟಂತೆ ರಿಸಲ್ಟ್‌ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ 3ಗೆ ಸಂಬಂಧಪಟ್ಟಂತೆ ಇತರೆ ಏನೇ ಮಾಹಿತಿಗಳಾದರೂ ಗ್ರೇಸ್ ಮಾರ್ಕ್ಸ್ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಯಾವ ತರ ಆಗುತ್ತೆ ಅಂತ ಚೇಂಜಸ್‌ಗಳೇನಾದರೂ ಕೂಡ ಎಲ್ಲ ಮಾಹಿತಿಗಳು ಕನ್ನಡವದ ಯೂಟ್ಯೂಬ್ ಚಾನಲ್ ನೀವು ತಿಳ್ಕೊಬಹುದಾಗಿರುತ್ತೆ. ಅದಕ್ಕೆ ಚಾನಲ್‌ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ ನೋಡಿ, ಕೂಡಲೇ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಕನ್ನಡವದ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇರುತ್ತೆ. ಅದರ ಮುಖಾಂತರ ವಿದ್ಯಾರ್ಥಿಗಳು ಹೆಚ್ಚುವರಿ ಮಾಹಿತಿಯನ್ನು ವಿದ್ಯಾರ್ಥಿಗಳು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ದೇನೋ ಪ್ರಶ್ನೆ ಡೌಟ್ ಇದ್ರೆ ನಾವೇ ಕೂಡ ಕ್ಲಿಯರ್ ಮಾಡ್ತಿರ್ತೀವಿ. ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿಯನ್ನು ಪಡ್ಕೋಬಹುದು. ನೀವು ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಂಡ ಸಂದರ್ಭದಲ್ಲಿ ನಿಮ್ಮ ಹೆಸರಿನ ಪಕ್ಕದಲ್ಲಿ ಒಂದು ಬ್ಯಾಜಸ್ ಬರುತ್ತೆ, ಒಂದು ಕಿರೀಟದ ಸಿಂಬಲ್ ಬರುತ್ತೆ. ಅದರ ಮುಖಾಂತರ ಹೆಚ್ಚುವರಿ ಮಾಹಿತಿಯನ್ನು ನೀವು ನಮ್ಮ ಬಳಿ ಕೇಳಿ ತಿಳ್ಕೊಳ್ಳೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಯಾಕಂದ್ರೆ ನಿಮ್ಮ ಮೆಸೇಜ್ ನಮಗೆ ನೋಟಿಫೈ ಆಗುತ್ತಾಗ ಸಾಕಷ್ಟು ನೂರಾರು ವಿದ್ಯಾರ್ಥಿಗಳ ಮೆಸೇಜ್ ನಡುವೆ ನಿಮ್ಮ ಮೆಸೇಜ್ ನಮಗೆ ತಲುಪದೇ ಇರಬಹುದಾಗಿರುತ್ತೆ. ಆ ಕಾರಣಕ್ಕೆ ಈ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಇಂದ ಬ್ರಾಡ್ಕಾಸ್ಟ್ ಲಿಂಕ್ ಕೂಡ ಓಪನ್ ಆಗುತ್ತೆ. ಅಧಿಕೃತ ಸುತ್ತೋಲೆಗಳು, ವೇಳಾಪಟ್ಟಿಗಳು ಪ್ರತಿಯೊಂದನ್ನು ವೀಕ್ಷಣೆ ಮಾಡಬಹುದಾಗಿರುತ್ತೆ. ನೀವು ನಿಮಗೆ ಪ್ರತ್ಯೇಕ ಸ್ಟೋರಿಗಳು ಕೂಡ ಸಿಗ್ತವೆ ಅಂತ ಹೇಳ್ತಾ ಹೆಚ್ಚಿಗೆ ಸೌಲಭ್ಯಗಳು ಸಿಗುತ್ತೆ. ಮತ್ತೆ ಯೂಟ್ಯೂಬ್ ನಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಜಾಯ್ನ್ ಆಪ್ಷನ್ ಇರುತ್ತೆ. ಎಸ್ಎಲ್ಸಿ ಒಂದು ಜಾಯ್ನ್ ಆಪ್ಷನ್ ಅನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತೆ. ಸೊ ಅಲ್ಲಿ ಕೂಡ ನಿಮ್ಗೆ ಡೌಟ್ಸ್ ಇದಾವೆ, ಆ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಅಂದ್ರೂ ಕೂಡ ನಾವು ವಿಡಿಯೋ ಮಾಡಲಿಕ್ಕೆ ಮಾಹಿತಿನ ಕೊಡ್ತೇವೆ ನಿಮಗೆ ಅಂತ ಹೇಳ್ತಾ, ಮತ್ತೆ ಲೈವ್ ಸ್ಟ್ರೀಮ್ಸ್ ಗಳನ್ನ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ. ಸೊ ಇದೀಗ ವಿದ್ಯಾರ್ಥಿಗಳಿಗೆ ಎಸ್ಎಲ್ಸಿ ಎಕ್ಸಾಮ್ 3ಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಇದೆ ಇಲಾಖೆ ಕಡೆಯಿಂದ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇಲಾಖೆ ಕಡೆಯಲ್ಲಿ ವಾರ್ಷಿಕ ಪರೀಕ್ಷೆ 3ನ ಮಾಡ್ತೇವೆ ಅಂತ ಮಾಹಿತಿನ ಕೊಟ್ಟರು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ವಾರ್ಷಿಕ ಪರೀಕ್ಷೆ 1 ಆಯ್ತು, 2 ಆಯ್ತು, ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಎಲ್ಲ ಕೊಟ್ಟರು. ಆ ಎಲ್ಲ ವಿದ್ಯಾರ್ಥಿಗಳು ಇವಾಗ ಕಾಲೇಜಿಗೆ ಅಡ್ಮಿಷನ್ ಆಗ್ತಿದ್ದೀರಾ. ಎಕ್ಸಾಮ್ 3ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಯಾರು ಎಸ್ಎಲ್ಸಿ ಎಕ್ಸಾಮ್ 1, 2 ಅಲ್ಲಿ ಗೈರು ಹಾಜರಾಗಿರೋರಾಗಿರ್ಬೋದು, ಎಸ್ಎಲ್ಸಿ ಎಕ್ಸಾಮ್ 1, 2 ಅಲ್ಲಿ ಎನ್ಸಿ ಅಂತ ಬಂದಿರುವಂತಹ ನಾಟ್ ಕಂಪ್ಲೀಟೆಡ್ ವಿದ್ಯಾರ್ಥಿಗಳಾಗಿರ್ಬೋದು, ಎಸ್ಎಲ್ಸಿ ಎಕ್ಸಾಮ್ 1 ಮತ್ತೆ 2ನ ಬರೆದು ಅವರ ರಿಸಲ್ಟ್ ಇನ್ಕ್ರೀಸ್ ಆಗಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಂದಲ್ಲ, ಆ ಎಲ್ಲ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ 3ಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕೊಟ್ಟಿರೋ ಮಾಹಿತಿ ಏನಂದ್ರೆ, ಆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೋಂದಣಿನ ಮಾಡ್ಕೊಳ್ಳೋದಕ್ಕೆ ಒಂದು ದಿನಾಂಕನ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ರು. ಸೊ ಆ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನ ಜೂನ್ ತಿಂಗಳ 13ನೇ ತಾರೀಕು 2025ಕ್ಕೆ ಪ್ರಕಟ ಮಾಡಿದ್ರು. ವಿದ್ಯಾರ್ಥಿಗಳೆಲ್ಲ ವೆಯ್ಟ್ ಮಾಡ್ತಾನೆ ಇರಿ. ಜೂನ್ 13ಕ್ಕೆ ರಿಸಲ್ಟ್ ಪ್ರಕಟ ಮಾಡಿ, ಸೊ ಜೂನ್ 13ನೇ ತಾರೀಕಿನಿಂದಲೇ ನೋಂದಣಿ ಮಾಡ್ಕೋಬಹುದು ಇವರೆಲ್ಲ ಅಂತ ಮಾಹಿತಿನ ಕೊಟ್ಟರು. ನಂತರದಲ್ಲಿ ಜೂನ್ ತಿಂಗಳ 13ನೇ ತಾರೀಕಿನಿಂದ ಜೂನ್ ತಿಂಗಳ 18ನೇ ತಾರೀಕು 2025ಕ್ಕೆ ಕೊನೆಯ ದಿನಾಂಕ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಪರೀಕ್ಷೆಗೆ ಅಂತ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ಯಾವ ವಿದ್ಯಾರ್ಥಿಗಳಿಗೆ ನೋಂದಣಿ ಶುಲ್ಕ ಇರೋದಿಲ್ಲ ಅಂದ್ರೆ, ಸೊ ಈ ವಿದ್ಯಾರ್ಥಿಗಳಿಗೆ ಏನು ಮಾಹಿತಿನ ಕೊಡ್ತಾ ಇದೀವಿ ಅಂದ್ರೆ, ಪ್ರಮುಖವಾಗಿ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಜೂನ್ 18, 2025 ಕೊನೆಯ ದಿನಾಂಕ ಆಗಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ನಾಳೆ ಏನಿದೆಯಲ್ಲ ಕೊನೆಯ ದಿನಾಂಕ ಆಗಿರುತ್ತೆ ಪರೀಕ್ಷೆಗೆ ನೋಂದಣಿನ ಮಾಡ್ಕೊಳ್ಳೋದಕ್ಕೆ. ಯಾವೆಲ್ಲ ವಿದ್ಯಾರ್ಥಿಗಳು ಎಸ್ಎಲ್ಸಿ ಎಕ್ಸಾಮ್ 3ಗೆ ಇನ್ನ ನೋಂದಣಿ ಮಾಡ್ಕೊಂಡಿಲ್ಲ, ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಾಳೆ ತನಕ ಅವಕಾಶ ಇರುತ್ತೆ. ಮತ್ತೆ ಎಕ್ಸಾಮ್ 1, 2 ಅನ್ನ ಬರೆದಂತ ವಿದ್ಯಾರ್ಥಿಗಳು, ಸೊ ಆ ವಿದ್ಯಾರ್ಥಿಗಳಿಗೆ ಎನ್ಸಿ ಅಂತ ಬಂದಿದ್ರೆ, ಸೊ ವಿದ್ಯಾರ್ಥಿಗಳು ಎಕ್ಸಾಮ್ 1, 2 ನ 2025ರಲ್ಲಿ ಮಾತ್ರ ಬರೆದು ಫಸ್ಟ್ ಅಟೆಂಪ್ಟ್ ಅಲ್ಲೇ ಬರೆದು ಎನ್ಸಿ ಅಂತಕ್ಕಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ಪರೀಕ್ಷೆ 3ಕ್ಕೆ ಯಾವುದೇ ರೀತಿ ನೋಂದಣಿ ಶುಲ್ಕವಿಲ್ಲದೆ ವಿದ್ಯಾರ್ಥಿಗಳು ನೋಂದಣಿ ಮಾಡ್ಕೋಬಹುದಾಗಿರುತ್ತೆ. ಈ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಶುಲ್ಕ ವಿನಾಯಿತಿ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇತರ ವಿದ್ಯಾರ್ಥಿಗಳು ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ಇಂತಿಷ್ಟೇ ಮಾರ್ಕ್ಸ್ ಅಮೌಂಟ್ ಅಂತ ಇರುತ್ತೆ, ಅದನ್ನ ಪೇ ಮಾಡಬೇಕು. ಕಳೆದ ವರ್ಷಗಳಲ್ಲಿ ಫೇಲ್ ಆಗಿರೋರು ಅಮೌಂಟ್ ಅನ್ನ ಪೇ ಮಾಡಬೇಕಿರುತ್ತೆ. ಬಟ್ 2025ರಲ್ಲೇ ವಿದ್ಯಾರ್ಥಿಗಳು ಯಾರು ಪರೀಕ್ಷೆನ ಬರೆದಿರಲ್ಲ, ಪರೀಕ್ಷೆ 1 ಮತ್ತೆ ಪರೀಕ್ಷೆ 2ನ, ಸೊ ಆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ನೋಂದಣಿ ಶುಲ್ಕ ಇರುವುದಿಲ್ಲ. ಸೊ ಈ ವಿದ್ಯಾರ್ಥಿಗಳು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುತ್ತೆ. ಎಕ್ಸಾಮ್ 3ನ ಕೂಡ ನೀವು ಉಚಿತವಾಗಿ ಕಟ್ಬಿಟ್ಟು ಪರೀಕ್ಷೆನ ಬರಬಹುದು. ಬಟ್ ನೋಂದಣಿ ಕಡ್ಡಾಯವಾಗಿರುತ್ತೆ, ನೋಂದಣಿ ಮಾಡ್ಕೋಬೇಕಿರುತ್ತೆ. ನೀವೇನು ಸ್ಕೂಲಲ್ಲಿ ಕಲ್ತಿರ್ತಿಲ್ಲ ಅಥವಾ ಯಾವುದೋ ಸ್ಕೂಲಲ್ಲಿ ಪರೀಕ್ಷೆನ ಕಟ್ಟಿರ್ತಿಲ್ಲ, ಆ ಸ್ಕೂಲ್ಗೆ ಹೋಗೋದ್ರ ಮುಖಾಂತರ ನೋಂದಣಿ ಆಗಬೇಕಾಗಿರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿ. ಹೆಚ್ಚುವರಿ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ಹೆಚ್ಚುವರಿ ಸೌಲಭ್ಯನ ನೀವು ಪಡ್ಕೋಬಹುದಾಗಿರುತ್ತೆ.